ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದ್ರೆ ನಿನ್ನೆ ನೈಟಿಂದ ಎಷ್ಟೊಂದು ಬ್ಯುಸಿ ಆಗಿದ್ದಾರೆ ಅಂತಂದರೆ ಅಡ್ಮಿಷನ್ ಸಲುವಾಗಿ ಎಲ್ಲ ಹುಡುಗರು ಓಡಾಡ್ತಿದ್ರ. ಆ್ಯಂಡ್ ಇವತ್ತು ಕೂಡ ಓಡಾಡ್ತಿದ್ರ. ವಿಷಯ ಗೊತ್ತಾಗಿ ಇರೋದಷ್ಟೇ, ಚಾಯ್ಸ್ ಎಂಟ್ರಿ ಕೂಡ ಬಿಟ್ಟಿದ್ದಾರೆ. ಎಷ್ಟು ಹುಡುಗರು ಚಾಯ್ಸ್ ಎಂಟ್ರಿ ಮಾಡಿದ್ದಾರೆ ಇಷ್ಟೊತ್ತಿಗಾಳೆ, ಎಷ್ಟೊಂದು ಹುಡುಗರು ಕೂಡ ಮಾಡಿಲ್ಲ. ಬಟ್ ಆದಷ್ಟು ನಾಳೆ ಸಂಡೇ ಇದೆ. ಓಕೆ, ನಾಳೆ ಸಂಡೇ ಇದೆ, ಆರಾಮ್ಸೆ ಮಾಡಿರಿ, ಏನಾಗಲ್ಲ. ಬಟ್ ಚಾಯ್ಸ್ ಎಂಟ್ರಿ ಮಾಡುವಾಗ ಎಲ್ಲನೂ ಕೂಡ ಚಾಯ್ಸ್ ಎಂಟ್ರಿ ತಿಳ್ಕೊಂಡು ಮಾಡಿ. ಓಕೆ, ಅವಸರ ಮಾಡೋಕೆ ಹೋಗ್ಬೇಡ್ರಿ, ಯಾಕಂತಂದರೆ ಇದೇ ಫೈನಲ್. ಓಕೆ, ಆಪ್ಷನ್ ಎಂಟ್ರಿ ಯಾವ ರೀತಿ ನೀವು ಎಡಿಟ್ ಮಾಡ್ತಿದ್ರು ನೋಡ್ರಿ, ಅಂತಂದರೆ ಎಷ್ಟು ಸಾರಿ ಲಾಗಿನ್ ಆಗಿಬಿಟ್ಟು ಎಷ್ಟು ಸಾರಿ ಓಪನ್ ಮಾಡ್ಕೊಂಡ್ರೆ ಸಹಿತ ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಬೋದಾಗಿತ್ತು. ಬಟ್ ಚಾಯ್ಸ್ ಎಂಟ್ರಿ ಆಗಲ್ಲ. ಒನ್ ಟೈಮ್ ಮಾಡಿಬಿಟ್ರೆ ಮುಗೀತು, ವಾಪಸ್ ನಿಮ್ಗೆ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಸೊ ಹಂಗಾಗ್ಬಿಟ್ಟು ಇರೋದೇ 4 ಚಾಯ್ಸು. ಸೊ ಹಂಗಾಗ್ಬಿಟ್ಟು ಯಾವ ಚಾಯ್ಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ ಹಂಗಾಗ್ಬಿಟ್ಟು ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೂ ಕೂಡ ಯಾರೆಲ್ಲ ಅಷ್ಟೊಂದು ಡೀಟೇಲ್ಸಾಗಿ ಗೊತ್ತಿಲ್ಲ ಅಂತಂದರೆ ಕಂಪ್ಲೀಟಾಗಿ ಪ್ರತಿಯೊಂದು ಲೈನು ಕೂಡ ಓದಿಬಿಟ್ಟು ನಿಮ್ಗೆ ಹೇಳಿದ್ದೀನಿ. ಅಂತಂದರೆ ಕೇದವರ ಒಂದು PDF ಬಿಟ್ಟಿರ್ತಕ್ಕಂಥದ್ದು, ಆ PDFನ ಓದಿ ಹೇಳಿದ್ದೀನಿ. ಅದನ್ನ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿದ್ದೀನಿ, ಬೇಕಾದ್ರೆ ಓದಿ ನೋಡ್ಕೊರಿ. ಸರಿ, ಇವಾಗ ಮೇನ್ ವಿಷಯ. ಓಕೆ, ಈಗ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಚಾಯ್ಸ್ 1 ಕೊಟ್ಟವ್ರು. ಓಕೆ, ಚಾಯ್ಸ್ 1 ಕೊಟ್ಟವ್ರು ಏನಪ್ಪ ಅಂತಂದರೆ ನೀವು ಅಡ್ಮಿಷನ್ ಮಾಡಿಸ್ಕೋಬೇಕು. ಓಕೆ, ಅಡ್ಮಿಷನ್ ಮಾಡಿಸೋಕ್ಕೆ ಮುಂಚೆ ಏನಪ್ಪ ಅಂತಂದರೆ ಚಾಯ್ಸ್ 1 ಕೊಟ್ಟವ್ರಿಗೆ ನಿಮಗೆ ಒಂದು ಚಾನಲ್ ಕಾಪಿ ಬರ್ತದೆ. ಓಕೆ, ಅಂತಂದರೆ ಬ್ಯಾಂಕ್ ಕಾಪಿ ಅನ್ನೋದು ಚಾನಲ್ ಬರ್ತದೆ. ಓಕೆ, ಆ ದುಡ್ಡನ್ನ ಹೋಗಿ ಪೇ ಮಾಡಬೇಕು. ಓಕೆ, ಬ್ಯಾಂಕಿಗೆ ಹೋಗಿ ಪೇ ಮಾಡಬೇಕು. ಬ್ಯಾಂಕಿಗೆ ಸುಮ್ಮನೆ ದುಡ್ಡು ಹೋಗಿ ಕೊಟ್ಟರೆ ನಡೆಯಲ್ಲ, ಕೆಲವೊಂದು ಟೈಮ್ ನೀವು ಚೆಕ್ ತೊಗೊಂಡು ಹೋಗ್ಬೇಕಾಗಿರ್ತದೆ. ಸೊ ಹಂಗಾಗ್ಬಿಟ್ಟು ಯಾರಾದರೂ ಚೆಕ್ ಇತ್ತಂದರೆ ತೊಗೊಂಡು ಹೋಗ್ಬಿಡ್ರಿ. ಸರಿ, ಇದರಲ್ಲಿ ನಾನು 2 ರೀತಿ ಹೇಳಕ್ಕೆ ಹೋಗ್ತಿದ್ದೆ. ಒಂದು ಬ್ಯಾಂಕ್ ಚಾನಲ್, ಇದು ಚಾನಲ್ ಕಾಪಿದು ಒಂದು ಹೇಳ್ತೀನಿ. ಅದಾದ ತಕ್ಷಣ ಅಡ್ಮಿಷನ್ ಆರ್ಡರ್ ಯಾವ ರೀತಿ ಇರ್ತದೆ, ನೀವೇನೇನೆಲ್ಲ ಮಾಡಬೇಕು ಅಂತಂದು ಹೇಳ್ತೀನಿ. ಸೊ ಹಂಗಾಗ್ಬಿಟ್ಟು ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಈಗ ಹಳೆ ಫೋಟೋ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಇದು ಒಂದು ನಿಮ್ಮ ಚಾನಲ್ ಕಾಪಿ ಇರ್ತದೆ. ಈ ಚಾನಲ್ ಕಾಪಿ ಡೌನ್ ಮಾಡ್ಕೊಳ್ಳೋಕೆ ಏನಪ್ಪ ಅಂತಂದರೆ ನಿಮಗೆ ಚಾಯ್ಸ್ ಎಂಟ್ರಿ 1 ಕೊಟ್ಟ ತಕ್ಷಣ ಏನಪ್ಪ ಅಂತಂದರೆ ಒಂದು ಬ್ಯಾಂಕ್ ಡೀಟೇಲ್ಸ್ ಕೇಳ್ತದೆ. ನಿಮ್ಗೆ ಒಂದು HDFC ಬ್ಯಾಂಕ್ ಅಥವಾ ನೀವು ಬ್ಯಾಂಕ್ ಆಫ್ ಬರೋಡಾನ ಅಥವಾ ಕೆಲವೊಂದು ಬ್ಯಾಂಕ್ ಕೇಳೋದು, 3 ಬ್ಯಾಂಕ್ನು ಇದ್ದಾವೆ. ನೀವು ಯಾವುದಾದ್ರೂ ಬ್ಯಾಂಕ್ ಒಂದು ಸೆಲೆಕ್ಟ್ ಮಾಡ್ಕೊರಿ. ಸಾಧ್ಯ ಆಗಿತ್ತಪ್ಪ ಅಂತಂದರೆ ಬೆಟರ್ ಏನಪ್ಪ ಅಂತಂದರೆ ನಿಮ್ಗೆ HDFC ಬ್ಯಾಂಕ್ ಆದ್ರೂ ಮಾಡ್ಕೊರಿ, ಬ್ಯಾಂಕ್ ಆಫ್ ಬರೋಡ ಆದ್ರೂ ಮಾಡ್ಕೊರಿ, ಬೆಟರ್. ಓಕೆ, ಎಲ್ಲಾದರೂ ಪೇ ಮಾಡ್ಬೋದು. ಓಕೆ, ಎಷ್ಟು ಪೇ ಮಾಡ್ಬೇಕಂತಂದರೆ ನೀವು ಎಲ್ಲಿ ನೋಡ್ಕೋಬೇಕಂತಂದರೆ, ಓಕೆ, ನಿಮಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಇಲ್ಲಿ ಬರ್ತಾರೆ. ಓಕೆ, ಚಾನಲ್ ಕಾಪಿಲಿ 3 ರೀತಿ ಕಾಣಿಸ್ತದೆ. ಸರಿ, ಒಂದು ಬ್ಯಾಂಕ್ ಕಾಪಿ ಅಂತ ಇರ್ತದೆ, ಇನ್ನೊಂದು ಸ್ಟೂಡೆಂಟ್ ಕಾಪಿ ಅಂತ ಇದೆ, ಆ್ಯಂಡ್ ಇನ್ನೊಂದು ಕಾಲೇಜ್ ಕಾಪಿ ಅಂತ ಇದೆ. ಈ 3ರಲ್ಲಿ ಏನಂತಂದರೆ ಈ 3 ತೊಗೊಂಡು ಹೋಗ್ತಾರಲ್ಲ, ಈ ಬ್ಯಾಂಕ್ ಕಾಪಿ ಅನ್ನೋದು ಬ್ಯಾಂಕ್ ಅವ್ರು ಇಟ್ಕೊತಾರೆ. ಈ ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ನಿಮ್ಗೆ ಕೊಟ್ಟು ಕಳಿಸ್ತಾರೆ. ಓಕೆ, ಈ 3ರಲ್ಲಿ ಬ್ಯಾಂಕ್ ಕಾಪಿ ಅವರೇ ಇಟ್ಕೊತಾರೆ, 2 ಕೊಟ್ಟು ಕಳಿಸ್ತಾರೆ. ಆ್ಯಂಡ್ ಇದರಲ್ಲಿ ನೀವು ಕಾಲೇಜ್ಗೆ ಅಡ್ಮಿಷನ್ಗೆ ತೊಗೊಂಡು ಹೋಗ್ತಿರಲ್ಲ, ಇದನ್ನ ಹೋಗುವಾಗ ಕಾಲೇಜ್ ಕಾಪಿನ ಕಾಲೇಜಲ್ಲಿ ಇಸ್ಕೊತಾರೆ, ಸ್ಟೂಡೆಂಟ್ ಕಾಪಿ ನಿಮ್ಗೆ ಕೊಡ್ತಾರೆ. ಓಕೆ, ಇದು ನೀವು ದುಡ್ಡು ಮಾಡಿದಾದ್ಮೇಲೆ ಏನೇನೆಲ್ಲ ಅಂತ ಡಿಸ್ಟ್ರಿಬ್ಯೂಟ್ ಆಗೋದು. ಓಕೆ, 3 ಇಂಪಾರ್ಟೆಂಟ್, ಯಾಕಂದರೆ ಇದ್ರ ಮೇಲೆ ಎಲ್ಲ ಕೂಡ ನಿಂತಿರೋದು. ಸರಿನಾ, ಒಂದು ಬ್ಯಾಂಕ್ ಕಾಪಿ, ಒಂದು ಕಾಲೇಜ್ ಕಾಪಿ ಅವ್ರಿಗೆ, ಒಂದು ನಿಮಗೆ ಕೊಡ್ತಾರೆ. ಇದ್ರಲ್ಲಿ ಏನು ಗಮನಿಸ್ತೀರಿ ನೋಡಿರಿ, ನಿಮ್ಗೆಲ್ಲನೂ ಕೂಡ ಅವರೇ ಎಲ್ಲ ಬರೆದು ಕೊಟ್ಬಿಡ್ತಾರೆ, ನೀವೇನು ಕೂಡ ಮಾಡೋ ಅವಶ್ಯಕತೆ ಇರಲ್ಲ. ಇದು ಬ್ಯಾಂಕ್ ರೆಫರಲ್ ನಂಬರ್ ಅಂತ ಏನು ಕಾಣಿಸ್ತಿದೆ ನೋಡಿರಿ, ಇದನ್ನು ಅವ್ರು ಏನು ಮಾಡ್ತಾರೆ, ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಬರೀತಾರೆ, ನೀವೇನು ಬರೋ ಅವಶ್ಯಕತೆ ಇರಲ್ಲ, ಅವರೇ ಬರೀತಾರೆ. ಓಕೆ, ಆ್ಯಂಡ್ ಅವ್ರು ಸೈನು ಸೀಲ್ ಎಲ್ಲನೂ ಕೂಡ ಹಾಕಿ ಕೊಡ್ತಾರೆ. ನೀವು ಸೀಲ್ ಅಥವಾ ಸೀಲ್ ಬಿದ್ದರೆ ಸಾಕು, ಅಟ್ಲೀಸ್ಟ್ ಸೈನ್ ಹಾಕೋರು ಚಿಂತೆಲ್ಲ, ಸೀಲ್ ಇದ್ದರೆ ಸಾಕು, ನೀವು ಮುಗಿಯುತ್ತಂತ ಅರ್ಥ. ಆ್ಯಂಡ್ ನೀವು ದುಡ್ಡು ಎಷ್ಟು ಪೇ ಮಾಡ್ಬೇಕಂತಂದರೆ ನಿಮ್ಗೆ ಕೊಟ್ಟಿರ್ತಾರೆ. ಓಕೆ, ಅಡ್ಮಿಷನ್ ಫೀಸ್ ಅಂತ ಕೊಟ್ಟಿರ್ತಾರಲ್ಲಿ. ಈ ಒಂದು ಸ್ಟೂಡೆಂಟ್ ನೋಡಿರಿ 1,04,265 ಅಂತ ಇದೆ. ಕೆಲವೊಂದು ಸ್ಟೂಡೆಂಟ್ಸ್ ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತಂತಂದರೆ, ಇದು ಇಂಜಿನಿಯರ್ ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಹೋದ ವರ್ಷದ್ದು. ಸೊ ಹಂಗಾಗ್ಬಿಟ್ಟು ಇಲ್ಲಿ 1,07,000 ಬರ್ಬೋದು. ಕೆಲವೊಂದು ಸ್ಟೂಡೆಂಟ್ಸ್ಗೆ 750 ಅಷ್ಟೇ ತೋರಿಸ್ಬೋದು. ಎಷ್ಟಿದೆ ಅದು, ಎಷ್ಟು ಕಾಣಿಸ್ತಿದೆ ನೋಡಿರಿ, ಇಲ್ಲಿ ಎಷ್ಟು ಕಾಣಿಸ್ತಿರುತ್ತೆ ನೋಡಿ, ಅದಷ್ಟೇ ಪೇ ಮಾಡಿದರೆ ಸಾಕು, ನಿಮ್ಮ ಒಂದು ಚಾನಲ್ ಕಾಪಿ ಕಟ್ಟೋದು ಮುಗೀತು. ಓಕೆ, ಎಷ್ಟೇನಾ ಫೈನಲ್ ಅಂತ ಕೇಳ್ಬೋದು. ಇಲ್ಲಿ ಇಷ್ಟು ಕಟ್ತಾರೆ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತಂತಂದರೆ ಇನ್ನೊಂದು 10,000 ಕಾಲೇಜಲ್ಲಿ ಸಪ್ರೇಟ್ ಕೇಳ್ತಾರೆ. ಬಟ್ BS ನರ್ಸಿಂಗ್ ಸ್ಟೂಡೆಂಟ್ ಹೇಳ್ತೀನಿ ನೋಡಿರಿ, ಇಲ್ಲಿ 750 ಅಷ್ಟೇ ತೋರಿಸ್ಬೋದು. ಇದು ಜಸ್ಟ್ ನೀವು ಕೇದವ್ರಿಗೆ ಕಟ್ಟುವಂಥ ದುಡ್ಡು. ಬಟ್ ಕಾಲೇಜ್ ಹೋದ್ಮೇಲೆ ದುಡ್ಡು ಬೇಜಾನ್ ಇರ್ತದೆ. ಓಕೆ, ನಿಮ್ಗೆ ಹೇಳಿದ್ದೀನಿ, ಫೀಸ್ ಬಗ್ಗೆ ಹೇಳಿದ್ದೀನಿ, ಡೀಟೇಲ್ಸ್ ಹೇಳಿದ್ದೀನಿ, ಎಷ್ಟು ಸರ್ತಿ ಹೇಳಿದ್ದೀನಿ, ಪದೇ ಹೇಳಲ್ಲ. ಸರಿ, ಚಾನಲ್ ಕಾಪಿ ಬಗ್ಗೆ ಒಂದು ಐಡಿಯಾ ಗೊತ್ತಾಯ್ತು ಅಂತಾನೆ ಇದು. ಓಕೆ, ಇನ್ನೊಂದು ಏನಪ್ಪ ಅಂತಂದ್ರೆ ಅಡ್ಮಿಷನ್ ಆರ್ಡರ್. ಓಕೆ, ಅಡ್ಮಿಷನ್ ಆರ್ಡರ್ ನೋಡಿರಿ ಈ ರೀತಿ ಇರ್ತದೆ. ಲೈಕ್ ಇಲ್ಲಿ ತೋರಿಸ್ತಿದ್ದೀನಿ ನೋಡಿರಿ, ಅಡ್ಮಿಷನ್ ಆರ್ಡರ್ ಈ ರೀತಿ ಇರ್ತದೆ. ಈ ಅಡ್ಮಿಷನ್ ಆರ್ಡರ್ ಬರಬೇಕಪ್ಪ ಅಂತಂದರೆ ಏನಾಗುತ್ತೆ ಅಂತಂದರೆ, ಮೊದಲು ನೀವು ಈಗ ಬ್ಯಾಂಕ್ ಚಾನಲ್ ಕಾಪಿ ತೋರಿಸಿದ್ನಲ್ಲ, ಅದನ್ನ ತುಂಬಿ ಬರಬೇಕು. ಓಕೆ, ತುಂಬಿ ಬಂದು ಆದಮೇಲೆ 1 ಅವರ್ ಅಥವಾ 2 ಅವರ್ ಅಥವಾ ವಿತಿನ್ 6 ಅವರ್ಸಲ್ಲಿ ಏನಪ್ಪ ಅಂದರೆ ಈ ರೀತಿ ನಿಮಗೊಂದು ಆರ್ಡರ್ ಕಾಪಿ ಜನ್ರೇಟ್ ಆಗುತ್ತೆ. ಇದರಲ್ಲಿ 2 ಗಮನಿಸಬೇಕು, ಒಂದು ಕಾಲೇಜ್ ಕಾಪಿ ಅಂತ ಕಾಣಿಸ್ತದೆ, ಇನ್ನೊಂದು ಕ್ಯಾಂಡಿಡೇಟ್ ಕಾಪಿ ಅಂತ ಕಾಣಿಸ್ತಿದೆ. ಓಕೆ, ಇಲ್ಲಿ ನೋಡಿರಿ ಕ್ಯಾಂಡಿಡೇಟ್ ಕಾಪಿ ಆ್ಯಂಡ್ ಇನ್ನೊಂದು ಕಾಲೇಜ್ ಕಾಪಿ. ಸೇಮ್ ಇದನ್ನ ಕಾಲೇಜ್ ಅವ್ರು ಇಸ್ಕೊತಾರೆ. ಓಕೆ, ಇಲ್ಲಿ ಕಾಣಿಸ್ತಿದಲ್ಲ, ಇದನ್ನ ಕಾಲೇಜ್ ಅವ್ರು ಇಸ್ಕೊತಾರೆ, ಇದನ್ನ ನಿಮ್ಗೆ ಕೊಟ್ಟು ಕಳಿಸ್ತಾರೆ. ಇದರಲ್ಲೂ ಕೂಡ ಎಲ್ಲನೂ ಕೂಡ ಏನೇನು ಕೊಟ್ಟಿರ್ತಾರೆ ನೋಡ್ರಿ, ನಿಮಗೆ ಯಾವ ಒಂದು ರೌಂಡಲ್ಲಿ. ಓಕೆ, ಇಲ್ಲಿ ಫಸ್ಟ್ ರೌಂಡ್ ಅಂತ ಬಂದಿದೆ, ನಿಮಗೂ ಕೂಡ ಈಗ ಫಸ್ಟ್ ರೌಂಡ್ ಚಾಯ್ಸ್ ಒಂದು ಕೊಟ್ಟಿದ್ರೆ ಫಸ್ಟ್ ರೌಂಡ್ ಅಂತ ಬರ್ತದೆ. ಆ್ಯಂಡ್ ಎಲ್ಲನೂ ಕೂಡ ಡೇಟ್ ಆಫ್ ಇಶ್ಯೂ ಎಷ್ಟೊತ್ತಿಗೆ ಆಯಿತು ಎಲ್ಲನೂ ಕೂಡ, ಇದು ಹೋದ ವರ್ಷದ ಕಾರಣ ಈ ರೀತಿ ಬರ್ತದೆ. ಓಕೆ, ಅಡ್ಮಿಷನ್ ಆರ್ಡರ್ ನಂಬರ್ ಬರ್ತದೆ, ಅಡ್ಮಿಷನ್ ಆರ್ಡರ್ ನಂಬರ್ ಬೇಕು, ಇಂಪಾರ್ಟೆಂಟು. ಸೊ ಹಂಗಾಗ್ಬಿಟ್ಟು ಅದು ಅಡ್ಮಿಷನ್ ಆರ್ಡರ್ ನಂಬರ್ ಬಂದಿರ್ತದೆ, ಕಾಲೇಜ್ ಯಾವ್ದು ಅಲರ್ಟ್ ಆಗಿರ್ತದೆ ಅದು ಕೋಡ್ ಬರ್ತದೆ, ನಿಮ್ಗೆ ಯಾವ ಕಡೆ ಎಲ್ಲನೂ ಕೂಡ ಡೀಟೇಲ್ಸ್ ಒನ್ ಟೈಮ್ ನೋಡ್ಕೊರಿ, ಕರೆಕ್ಟ್ ಅದೆಲ್ಲ ನೋಡ್ಕೊರಿ. ಆ್ಯಂಡ್ ಫೀಸ್ ನೀವು ಚಾನಲ್ ಕಾಪಿ ತುಂಬಿರ್ತಾರಲ್ಲ, ಆ ಫೀಸ್ ಇಲ್ಲಿ ಬಂದು ಆ್ಯಡ್ ಆಗುತ್ತೆ. ಓಕೆ, ಎಷ್ಟು ತುಂಬಿರ್ತಾರೋ ಅದು ಬಂದು ಇಲ್ಲಿ ತೋರಿಸಿರ್ತಾರೆ, ಫೀಸ್ ತೋರಿಸುತ್ತೆ. ಆ್ಯಂಡ್ ಅದೇ ರೀತಿಯಾಗಿ
ಇದನ್ನ ಏನು ಮಾಡ್ತಾರೆ ಅಂತಂದ್ರೆ ಕಾಲೇಜವರು ಈ ಕಾಪಿನ ಇಸ್ಕೊಂತಾರೆ. ಓಕೆ, ಇಲ್ಲಿ ಇಂಪಾರ್ಟೆಂಟು, ಇಲ್ಲಿ ಸಿಗ್ನೇಚರ್ ಆಫ್ ದ ಪೇರೆಂಟ್ ಅಂತ ಕಾಣಿಸ್ತಿದೆ ಆ್ಯಂಡ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ನೀವು ಮಾಡಬೇಕಾಗಿರ್ತದೆ. ಓಕೆ, ನೀವು ಮತ್ತು ನಿಮ್ಮ ಪೇರೆಂಟ್ಸ್ದು ಡೇಟ್ ಹಾಕ್ಕೊಂಡು ನೀವು ಅಂದರೆ ಒರಿಜಿನಲ್ ಆಗುತ್ತೆ. ಓಕೆ, ಇದೆಲ್ಲನೂ ಕೂಡ ಹಾಕ್ಕೊಂಡು ಸೈನ್ ಮಾಡಿಸ್ಕೊಂಡು ಆ್ಯಂಡ್ ಅದೇ ರೀತಿ ಇಲ್ಲೂ ಕೂಡ ಸೇಮ್ ಮಾಡಿಕೊಂಡು ಎಲ್ಲನೂ ಕೂಡ ಓಕೆ ವಿತ್ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಅಡ್ಮಿಷನ್ಗೆ ಹೋಗ್ಬೇಕಾಗಿರ್ತದೆ. ಸರಿ, ಯಾಕಂದರೆ ಸ್ವಲ್ಪ ಒಂದು ಐಡಿಯಾ ಇರಲಿ, ಈ ರೀತಿ ಇರ್ತದೆ ನಿಮ್ದು ಅಡ್ಮಿಷನ್ ಆರ್ಡರ್ ಮತ್ತು ಚಾನಲ್ ಕಾಪಿ ಗಾಳೆ ನೋಡಿರ್ತಾರೆ. ಬಟ್ ಅಡ್ಮಿಷನ್ ಆರ್ಡರ್ ಬೇಕಂತಂದರೆ ನೀವು ಬ್ಯಾಂಕಿಗೆ ದುಡ್ಡು ಪೇ ಮಾಡಬೇಕು. ಈಗ ನಾಳೆ ಸಂಡೇ ಇದೆ, ಸೊ ಹಂಗಾಗಿಬಿಟ್ಟು ನೀವು ಮಂಡೇ ದಿನ ಬೇಕಾದ್ರೆ ನೀವು ಪೇ ಮಾಡಿದ್ರು ಕೂಡ ಮಂಡೇ ದಿನ ಜನ್ರೇಟ್ ಆಗುತ್ತೆ. ಹೋಗಿ ಓಕೆ ಮಂಡೇ ನೀವು ಅಡ್ಮಿಷನ್ ಮಾಡಿಸ್ಕೊಂಡಿದ್ರೆ ಮಾಡಿಸ್ಕೊರಿ, ಇಲ್ಲ ಅಂತಂದರೆ ನೀವು ಟ್ಯೂಸ್ಡೇ ಮಾಡಿಸ್ಕೊರಿ. ವಿತಿನ್ 5ನೇ ತಾರೀಕು ಅಂದರೆ 5/8/2024 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಟೈಮ್ ವೇಸ್ಟ್ ಮಾಡ್ಕೊಬಿಟ್ರಿ, ಸಾಧ್ಯದಷ್ಟು ಎಲ್ಲನೂ ಕೂಡ ವರ್ಕ್ ಮಾಡಿರಿ. ಹೇಳಿದೆ ನಾನು ಪಿ ಮಾಡೋಕ್ಕೆ ಎಷ್ಟು ಪಿ ಇರ್ತದೆ ನೋಡಿರಿ. ಈಗ ಚಾನಲ್ ಕಾಪಿಲಿ ಕಾಣಿಸ್ತಿದೆ ಅಲ್ವಾ, ಸೊ ತೋರಿಸ್ತೀನಿ ನನಗೆ. ಓಕೆ, ಈ ಚಾನಲ್ ಕಾಪಿಲಿ ಇದು ಎಷ್ಟು ದುಡ್ಡಿದೆಯೋ ಅದಷ್ಟೇ ಅವ್ರು ಬ್ಯಾಂಕವ್ರು ಕೂಡ ಕಟ್ಸ್ಕೊಳ್ಳೋದು. ಇಲ್ಲಿ ಎಷ್ಟು ಇರ್ತದೆ ಅದನ್ನಷ್ಟೇ ಪೇ ಮಾಡ್ತಾರೆ. ನೀವು ಈ ಚಾನಲ್ ಕಾಪಿ ದುಡ್ಡು ಪೇ ಮಾಡೋದು ಎಲ್ಲಿಗೆ ಹೋಗುತ್ತಪ್ಪ ಅಂತಂದರೆ ಇಲ್ಲಿ ಕಾಣಿಸುತ್ತೆ ನೋಡಿರಿ. ಓಕೆ, ಈ ಒಂದು ಬ್ಯಾಂಕಿಗೆ ಹೋಗುತ್ತದೆ ಎಲ್ಲ ದುಡ್ಡು. ಈಗ ಫಾರ್ ಎಕ್ಸಾಂಪಲ್ ಈಗ ಯೂನಿಯನ್ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಒಂದು ಸ್ಟೂಡೆಂಟು, ಹಂಗಾಗ್ಬಿಟ್ಟು ಈ ಒಂದು ಬ್ಯಾಂಕಿಗೆ ಏನಪ್ಪ ಅಂತ ಆಗುತ್ತೆ ಅಂತಂದರೆ ಈ 1,04,000 ಪೇ ಅಷ್ಟು ಹೋಗುತ್ತೆ ಆಟೋಮೆಟಿಕ್ಕಾಗಿ. ಇವ್ರದ್ದು ಅಡ್ಮಿಷನ್ ಆರ್ಡರ್ ಕೂಡ ಇದೆಲ್ಲ ಜನ್ರೇಟ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ಡ್ರಾ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಎಲ್ಲನೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.